ಈಗ ಡ್ಯೂರಿಂಗ್ ದ ಟೈಮ್ ಆಫ್ ಪ್ರೆಗ್ನೆನ್ಸಿ ಕೆಲವ್ರಿಗೆ ಈ ಡಯಾಬಿಟಿಸ್ ಅಂತ ರಿಪೋರ್ಟ್ಸ್ ನೋಡ್ದಾಗಿರುತ್ತೆ. ಆಫ್ಟರ್ ಡೆಲಿವರಿ ಕೆಲವ್ರಿಗೆ ಇರುತ್ತೆ, ಕೆಲವ್ರಿಗೆ ಇರೋದಿಲ್ಲ. ಇದಕ್ಕೆ ಏನಂತ ಕರೀತಾರೆ ಅಂತ? ಡ್ಯೂರಿಂಗ್ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಅಲ್ಲಿ ತುಂಬಾನೇ ವ್ಯತ್ಯಾಸ ಆಗುತ್ತೆ. ಬಾಡಿಯಲ್ಲಿ ಒಂದು ಫೀಮೇಲ್ ಬಾಡಿಯಲ್ಲಿ ತುಂಬಾ ಚೇಂಜಸ್ ಬರುತ್ತೆ. ಸೊ ಈ ಚೇಂಜಸ್ ಇಂದ ಕೂಡ ಒಬ್ರೊಬ್ರಿಗೆ ಶುಗರ್ ಲೆವೆಲ್ ಅಲ್ಲಿ ವೇರಿಯೇಷನ್ಸ್ ಆಗುತ್ತೆ. ಅಕಸ್ಮಾತ್ ಅವ್ರ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಸ್ಟ್ರಾಂಗ್ ಆಗಿದ್ರೆ, ಬಿಕಾಸ್ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಕರಿತೀವಿ. ಡ್ಯೂರಿಂಗ್ ಜೆಸ್ಟೇಷನ್ ಆ ಕ್ಯಾರಿಂಗ್ ಪೀರಿಯಡ್ ಅಲ್ಲಿ ಏನ್ ಬರುತ್ತೆ ಅದನ್ನ ನಾವು ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಸೊ ಜೆಸ್ಟೇಷನಲ್ ಡಯಾಬಿಟಿಸ್ ಇಂದ ಪೇಷಂಟ್ ಬಂದಾಗ ನಾವು ಕೇಳ್ತೀವಿ, ನಿಮ್ಮ ಅಮ್ಮ ಅವ್ರಿಗೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಏನಾದರೂ ಈ ಥರ ಆಗಿತ್ತಾ? ಬಿಕಾಸ್ ಫ್ಯಾಮಿಲಿ ಹಿಸ್ಟ್ರಿ ಅಲ್ಲಿಂದ ಕೂಡ ಬರ್ಬೋದು. ಸೊ ಈ ಹಾರ್ಮೋನ್ ವ್ಯತ್ಯಾಸದಿಂದ ಆರ್ ಡ್ಯೂ ಟು ಫಿಯರ್ಸ್, ಪ್ರೆಗ್ನೆನ್ಸಿ ಅಂದ ತಕ್ಷಣ ತುಂಬ ಸ್ಟ್ರೆಸ್ ತಗೋತಾರೆ. ಮೇ ಬಿ ಫಸ್ಟ್ ಚೈಲ್ಡ್ ಆರ್ ಸೆಕೆಂಡ್ ಚೈಲ್ಡ್ ಏನಾಗುತ್ತೆ, ಹೇಗಾಗುತ್ತೆ, ಬಿಕಾಸ್ ಆ ಬಾಡಿ ಚೇಂಜಸ್ನ ನಾವು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ದ ಫಿಮೇಲ್ ರಿಕ್ವೈರ್ಸ್ ಟೈಮ್. ಸೊ ಡ್ಯೂ ಟು ಡಿಫ್ರೆಂಟ್ ರೀಸನ್ಸ್ ಜೆಸ್ಟೇಷನಲ್ ಡಯಾಬಿಟಿಸ್ ಆಗುತ್ತೆ. ಕೆಲವೊಬ್ಬರಿಗೆ ಆಫ್ಟರ್ ದಿ ಪ್ರೆಗ್ನೆನ್ಸಿ ವೆನ್ ದಿ ಬಾಡಿ ಕಮ್ಸ್ ಟು ನಾರ್ಮಲ್ ಸ್ಟೇಜ್ ಇಟ್ ರೆಡ್ಯೂಸ್ ಆಗುತ್ತೆ. ಬಟ್ ಕೆಲವೊಬ್ಬರಲ್ಲಿ ಏನಾಗುತ್ತೆ, ಕರೆಕ್ಟಾಗಿ ಮೆಡಿಕೇಷನ್ಸ್ ತೊಗೊಂಡಿಲ್ಲ, ಆರ್ ಡಯಾಬಿಟಿಕ್ ಜೆಸ್ಟೇಷನಲ್ ಡಯಾಬಿಟಿಸ್ ಪೇಷಂಟ್ಸ್ಗೆ ಮೆಡಿಕೇಷನ್ಸ್ ಬೇರೆ ಇರುತ್ತೆ. ಸೊ ಆ ಪ್ರಿಸ್ಕ್ರೈಬ್ ಮಾಡಿರೋ ಮೆಡಿಕೇಷನ್ಸ್ ಕರೆಕ್ಟಾಗಿ ತೊಗೊಂಡಿಲ್ಲ, ಡಯಟ್ ಕರೆಕ್ಟಾಗಿ ಮಾಡಿಲ್ಲ, ಎಕ್ಸಸೈಸ್ ಆರ್ ಎನಿ ಅದರ್ ಅಡ್ವೈಸಸ್ ಗಿವನ್ ಬೈ ಗೈನಕಾಲಜಿಸ್ಟ್ ಅವು ಕರೆಕ್ಟಾಗಿ ಫಾಲೋ ಆಗಿಲ್ಲ ಅಂತಂದರೆ ಅದು ಡೆಫಿನೆಟ್ಲಿ ಕಂಟಿನ್ಯೂ ಆಗುತ್ತೆ. ಅವಾಗ ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್ ದಿ ರಿಕ್ವೈರ್ಡ್ ಮೆಡಿಕೇಷನ್ಸ್. ನಾವೇನಂತೀವಿ, ಡ್ಯೂರಿಂಗ್ ಪ್ರೆಗ್ನೆನ್ಸಿನೂ ಟು ಕಂಟ್ರೋಲ್ ದಿ ಡಯಾಬಿಟಿಸ್ ಮೆಡಿಕೇಷನ್ಸ್ ವಿಲ್ ಬಿ ಗಿವೆನ್. ಸೊ ಆಫ್ಟರ್ 6 months ಆಫ್ಟರ್ ಡೆಲಿವರಿ ನೀವು ಹೇಳಿದಂಗೆ ಅದು ಸೆಟ್ ಆಗಿಬಿಡುತ್ತೆ. ಅಕಸ್ಮಾತ್ ಸೆಟ್ ಆಗಿಲ್ಲ ಅಂತಂದರೆ ವಿ ಹ್ಯಾವ್ ಟು ಸ್ಟಾರ್ಟ್ ಅ ಟ್ರೀಟ್ಮೆಂಟ್ ಫಾರ್ ಈಗ 6 ತಿಂಗಳು ಆದಮೇಲೆ ಕಡಿಮೆ ಆದರೆ ಫೈನ್, ಕಡಿಮೆ ಆಗಿಲ್ಲ ಅಂದ್ರೆ ಅದು ಲೈಫ್ ಟೈಮ್ ಕಂಟಿನ್ಯೂ ಆಗೋ ಚಾನ್ಸಸ್ ಇರುತ್ತಾ? ಇಟ್ ಡಿಪೆಂಡ್ಸ್. ನಾವು ಮೆಡಿಸಿನ್ಸ್ ಕೊಡ್ತೀವಿ ಆ್ಯಂಡ್ ಇದು ಹೇಗಿರುತ್ತೆ, ಲೈಫ್ ಸ್ಟೈಲ್ ಹೇಗೆ ಮಾಡ್ಕೋಬೇಕು ಎಲ್ಲನೂ ಹೇಳ್ತೀವಿ. ಇಫ್ ಇಟ್ ಈಸ್ ಅಂಡರ್ ಕಂಟ್ರೋಲ್ ವಿತ್ ಲೈಫ್ ಸ್ಟೈಲ್ ಆ್ಯಂಡ್ ಮೈಲ್ಡ್ ಮೆಡಿಕೇಶನ್ ಇಟ್ ಇಸ್ ಫೈನ್. ಅದರ್ವೈಸ್ ಅದು ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ ಅಂತಂದ್ರೆ ಲೈಫ್ ಟೈಮ್ ಅದು ಕಂಟಿನ್ಯೂ ಆಗ್ಬೋದು. ಇಟ್ ಡಿಪೆಂಡ್ಸ್. ಲೈಕ್ ಈ ಪ್ರಾಬ್ಲಮ್ ಹೇಗೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂತಂದರೆ, ಈಗ ಅಲರ್ಜಿ ಇದೆ, ಅವರು ರೈನ್ಗೆ ಹೋದರೆ ಏನಾಗುತ್ತೆ, ದೋ ಯು ಟೇಕ್ ಮೆಡಿಕೇಶನ್ಸ್, ಯು ಗೋ ಆ್ಯಂಡ್ ಡ್ರೆಂಚ್ ಇನ್ ರೈನ್, ನಿಮ್ಗೆ 1-2 ಬರ್ತಾನೆ ಇರುತ್ತೆ, ಯು ಸ್ಟಾರ್ಟ್ ವಿತ್ ಕೋಲ್ಡ್. ಸೊ ಅದಕ್ಕೆ ಏನು ಮಾಡಬೇಕು, ಆದಷ್ಟು ನೀವು ಕೋಲ್ಡ್ ವೆದರ್ಗೆ ಎಕ್ಸ್ಪೋಸ್ ಆಗಬಾರ್ದು. ಈ ಥರ ರಿಸ್ಕ್ ಫ್ಯಾಕ್ಟರ್ಸ್, ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಕೆಲವೊಂದಿರುತ್ತೆ. ಸೊ ಇಂಥ ಪ್ರಾಬ್ಲಮ್ಸ್ಗೆ ಆ ಫ್ಯಾಕ್ಟರ್ಸ್ನ ನೀವು ಯಾವಾಗ ಕಂಟ್ರೋಲಲ್ಲಿ ಇಟ್ಕೋತೀರಾ, till then the disease is under control. So ನಾವು ಮೆಡಿಕೇಶನ್ಸ್ ಸ್ಟಾರ್ಟ್ ಮಾಡಿದ್ಮೇಲೆ ವಿ ಕ್ಯಾನ್ ರೆಡ್ಯೂಸ್ ದಿ ಫ್ರೀಕ್ವೆನ್ಸಿ. ಆ ಸಿಂಪ್ಟಮ್ಸ್ನ ಕಡಿಮೆ ಮಾಡ್ಬೋದು. ಎಷ್ಟು ಫ್ರೀಕ್ವೆಂಟಿಗೆ ಯೂರಿನೇಷನ್ ಫ್ರೀಕ್ವೆಂಟ್ ಆಗಿ ಆಗ್ತಾ ಇದೆ, ವಿ ವಿಲ್ ಸಿ ಎಷ್ಟು ಫ್ರೀಕ್ವೆಂಟ್ ಆಗಿ ಆಗ್ತಿತ್ತು, ಮೆಡಿಕೇಶನ್ ಆದಮೇಲೆ ಎಷ್ಟು ಕಡಿಮೆ ಆಯಿತು ಫ್ರೀಕ್ವೆನ್ಸಿ, ಇಂಟೆನ್ಸಿಟಿ ಆಫ್ ಸಿಂಪ್ಟಮ್ಸ್ ಎಷ್ಟು ಕಡಿಮೆ ಆಯಿತು. ಇದರಲ್ಲಿ ಗ್ರ್ಯಾಜುವಲ್ ಇಂಪ್ರೂವ್ಮೆಂಟ್ ಕಾಣುತ್ತೆ. ದಿಸ್ ಇಸ್ ಅ ಕ್ರಾನಿಕ್ ಪ್ರಾಬ್ಲಮ್. ಸೊ ನೀವು ಮೆಡಿಕೇಶನ್ ತೊಗೊಂಡ ತಕ್ಷಣ ನಿಮಗೆ ಡಿಫ್ರೆನ್ಸ್ ಕಾಣಿಸೋದಿಲ್ಲ. ಸೊ ಎವ್ರಿ 3 months ವಿ ನೀಡ್ ಟು ರಿಪೀಟ್ ದಿಸ್ HbA1c ಆ್ಯಂಡ್ ರ್ಯಾಂಡಮ್ ಬ್ಲಡ್ ಶುಗರ್ ಮಾಡಬೇಕು. ಆ್ಯಂಡ್ ನಾವು ರ್ಯಾಂಡಮ್ ಬ್ಲಡ್ ಶುಗರ್ ಅಂತ ಹೇಳಿದ ತಕ್ಷಣ, ಲೈಕ್ ಈಗ ನಾವೇನೋ ಕ್ಯಾರೆಟ್ ಆರ್ ಬೀಟ್ರೂಟ್ ಯಾವುದೇ ಶುಗರ್ ಕಂಟೆಂಟ್ ಇರೋ ವೆಜಿಟಬಲ್ ನಾವು ಊಟ ಮಾಡ್ಕೊಂಡು ಹೋಗಿದ್ವಿ, ತಕ್ಷಣ ಬ್ಲಡ್ ಕೊಟ್ಟಿದ್ವಿ ಅಂದರೆ ಡೆಫಿನೆಟ್ಲಿ ದೇರ್ ವಿಲ್ ಬಿ ಅ ರೈಸ್ ಇನ್ ಗ್ಲೂಕೋಸ್. ಸೊ ಅದಕ್ಕೆ ನಾವು FBS ಮತ್ತು PPBSನ ಮೇನ್ ಪ್ಯಾರಾಮೀಟರ್ಸ್ ಆಗಿ ತಗೊಳ್ಳೋದಿಲ್ಲ. HbA1c ಇಸ್ ದ ಟೆಸ್ಟ್ ವಿಚ್ ವಿಲ್ ಡಯಾಗ್ನೋಸ್, which will tell you how your sugar is being controlled past 3 months. 3 months ಇಂದ ನಿಮ್ಮ ಬಾಡಿಯಲ್ಲಿ ಶುಗರ್ ಹೇಗಿದೆ, ಶುಗರ್ ಮೆಟಬಾಲಿಸಮ್, ಕಂಟ್ರೋಲ್ ಮೆಟಬಾಲಿಸಮ್ ಹೇಗಿದೆ ಅಂತ ತೋರಿಸುತ್ತೆ. ಸೊ ದಿಸ್ ಇಸ್ ವೈ ವಿ ಡೂ HbA1c. ಅದನ್ನು ಮಾಡಿ ಅದನ್ನು ನೋಡಿಬಿಟ್ಟು ವಿ ಲೇಬಲ್ ದಿ ಪೇಷಂಟ್ ಆಸ್ ಡಯಾಬಿಟಿಸ್ ಇದೆಯಾ ಇಲ್ಲ, ಇದ್ರೆ ಏನು ಮಾಡಬೇಕು ವಿ ಅಡ್ವೈಸ್. ರೈಟ್. ಈಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53,
ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.